ಸುದ್ದಿ. ಅದು ಜಾರ್ಖಂಡ್ನಲ್ಲಿ ಇಡಿ ಅಧಿಕಾರಿಗಳ ಭರ್ಜರಿ ಭೇಟಿಯಾಗಿರುವಂತಹ ಸುದ್ದಿ. ಸಚಿವರ ಆಪ್ತ ಕಾರ್ಯದರ್ಶಿಯ ಮನೆಯಲ್ಲಿ ಕೋಟಿ ಕೋಟಿ ಹಣ ಸಿಕ್ಕಿದೆ. ಆ ದುಡ್ಡಿನ ರಾಶಿ ಕಂಡು ಇಡಿ ಅಧಿಕಾರಿಗಳು ಬೆಚ್ಚಿ ಬಿದ್ದಿದ್ದಾರೆ. ಜಾರ್ಖಂಡ್ ಗ್ರಾಮೀಣಾಭಿವೃದ್ಧಿ ಸಚಿವ ಅಲಂಗೀರ್ ಅಲಂ ಆಪ್ತ ಕಾರ್ಯದರ್ಶಿ ಸಂಜೀವ್ ಲಾಲ್ 30 ಕೋಟಿಗೂ ಹೆಚ್ಚು ಹಣ ಇಟ್ಕೊಂಡಿದ್ರು. ಆ ರಾಶಿ ಕಂಡು ಇಡಿ ಈಗ ಶಾಕ್ ಆಗಿದೆ. ಲೋಕಸಭೆ ಚುನಾವಣೆಯ ಹೊತ್ತಲ್ಲಿ ಇಡಿಯಿಂದ ಭರ್ಜರಿ ರೇಡ್ ಆಗಿದೆ. 30 ಕೋಟಿಗೂ ಅಧಿಕ ಹಣವನ್ನ ಈಗ ಇಡಿ ಅಧಿಕಾರಿಗಳು ವಶಪಡಿಸಿಕೊಂಡಿರುವಂತಹ ದೃಶ್ಯವನ್ನ ನಾವು ನೋಡ್ತಾ ಇದ್ದೀವಿ. ಜಾರ್ಖಂಡ್ನಲ್ಲಿ ಇಡಿ ಅಧಿಕಾರಿಗಳ ಭರ್ಜರಿ ಬೇಟೆ. ಸಚಿವನ ಪಿಎಂ ಮನೆಯಲ್ಲಿ ಇಷ್ಟು ದೊಡ್ಡ ಮೊತ್ತ ಸಿಕ್ಕಿರುವಂಥದ್ದು. ಸಚಿವ ಆಲಂಗೀರ್ ಆಲಂ ಅವರ ಮನೆಯಲ್ಲಿ 30 ಕೋಟಿ ಹಣ. ಈಗ ಇಡಿ ಅಧಿಕಾರಿಗಳು ಅದನ್ನ ವಶಕ್ಕೆ ಪಡಿತಾ ಇರುವಂತಹ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಜಾರ್ಖಂಡ್ನ ರಾಂಚಿಯ ಹಲವು ಕಡೆಗಳಲ್ಲಿ ಇಡಿ ರೇಡ್ ಆಯಿತು. ಆ ರೇಡ್ನಲ್ಲಿ ಸಚಿವನ ಆಪ್ತನ ಮನೆಯೂ ಕೂಡ ಒಂದು. ಸಚಿವ ಆಲಂಗೀರ್ ಆಲಂ ಅವರ ಪಿಎಂ ಮನೆಯಲ್ಲಿ 30 ಕೋಟಿಗೂ ಅಧಿಕ ಹಣ ಇದೆ ಅಂತ ಮಾಹಿತಿಗಳು ಸಿಗ್ತಾ ಇದೆ. ಲೋಕಸಭಾ ಚುನಾವಣೆ ಹೊತ್ತಲ್ಲೇ ಇಡಿ ನಡೆಸಿದಂತಹ ಮೆಗಾ ದಾಳಿ ಇದು. ಆ ದೃಶ್ಯಗಳನ್ನು ನೋಡಿದ್ರೆ ಗಾಬರಿ ಆಗತ್ತೆ. ಮನೆಯಲ್ಲಿ ಇಷ್ಟು ಮೊತ್ತವನ್ನ ಇಟ್ಕೊಂಡಿದ್ರ ಅನ್ನೋದು. ಜಾರ್ಖಂಡ್ನ ಗ್ರಾಮೀಣಾಭಿವೃದ್ಧಿ ಸಚಿವರಾಗಿರುವಂತಹ ಅಲಂಗೀರ್ ಆಲಂ ಅವರ ಆಪ್ತ ಕಾರ್ಯದರ್ಶಿ ಸಂಜೀವ್ ಲಾಲ್ ಮನೆಯಲ್ಲಿ 30 ಕೋಟಿಗೂ ಹೆಚ್ಚು ಹಣದ ರಾಶಿ. ಈ ಹಣದ ರಾಶಿ ಕಂಡು ಇಡಿ ಅಧಿಕಾರಿಗಳೇ ಶಾಕ್ ಆಗಿದ್ದಾರೆ. ಎಷ್ಟು ದೃಶ್ಯಗಳನ್ನು ನೋಡ್ತಾ ಇದೀವಿ. ಇವರ ಮನೆಯಲ್ಲೇ ಸಿಕ್ಕಿರುವಂತದ್ದು. ಅಲಂಗೀರ್ ಆಲಂ ಜಾರ್ಖಂಡ್ನ ಗ್ರಾಮೀಣಾಭಿವೃದ್ಧಿ ಸಚಿವರ ಆಪ್ತ ಕಾರ್ಯದರ್ಶಿ ಸಂಜೀವ್ ಲಾಲ್. ಮಿನಿಸ್ಟರ್ ಮುಖವನ್ನ ನೋಡ್ತಾ ಇದ್ದೀವಿ ನಾವು. ಅಲಂಗೀರ್ ಆಲಂ ಜಾರ್ಖಂಡ್ನ ಗ್ರಾಮೀಣಾಭಿವೃದ್ಧಿ ಸಚಿವರು. ಇವರ ಪಿಎಂ ಮನೆಯಲ್ಲಿ, ಆಪ್ತ ಕಾರ್ಯದರ್ಶಿಯ ಮನೆಯಲ್ಲಿ ಸಿಕ್ಕಂತಹ 30 ಕೋಟಿಗೂ ಹೆಚ್ಚು ಹಣ. ಹೇಗೆ ಹಣದ ರಾಶಿಯನ್ನು ಹಾಕಿದ್ದಾರೆ ನೋಡಿ. ಜಾರ್ಖಂಡ್ನ ರಾಂಚಿಯಲ್ಲಿ ನಡೆದಂತಹ ಇಡಿ ದಾಳಿಯ ವೇಳೆ ಇಷ್ಟು ದೊಡ್ಡ ಮೊತ್ತದ ಹಣ, ಕಂತೆ ನೋಟು ಲಭ್ಯ ಆಗಿದೆ. 30 ಕೋಟಿಗೂ ಹೆಚ್ಚು ಹಣ ಇದೆ ಅಂತ ಅಂದಾಜಿಸಲಾಗ್ತಾ ಇದೆ. ಜಾರ್ಖಂಡ್ನ ರಾಂಚಿಯ ಹಲವು ಕಡೆಗಳಲ್ಲಿ ಇಡಿ ದಾಳಿಯಾಗಿದೆ. ಅದರಲ್ಲಿ ಇದು ಪ್ರಮುಖ. ಸಚಿವನ ಆಪ್ತನ ಮನೆಯಲ್ಲಿ ಸಿಕ್ಕಂತಹ 30 ಕೋಟಿಗೂ ಹೆಚ್ಚು ಹಣ. ಸಚಿವ ಆಲಂಗೀರ್ ಆಲಂ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಫೋಟೋದಲ್ಲಿರುವಂತಹ ವ್ಯಕ್ತಿಯೇ ಗ್ರಾಮೀಣಾಭಿವೃದ್ಧಿ ಸಚಿವರು ಆಲಂಗೀರ್ ಆಲಂ ಅವರ ಪಿಎಸ್ ಸಂಜೀವ್ ಲಾಲ್ ಮನೆಯಲ್ಲಿ ಸಿಕ್ಕಂತಹ ಹಣ ಇದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ಮಂಜು. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮಂಜು, ಯಾರೇ ಈ ಮೊತ್ತವನ್ನ ನೋಡಿದ್ರೆ ಶಾಕ್ ಆಗೋದು ಖಂಡಿತ. 30 ಕೋಟಿಗೂ ಅಧಿಕ ಹಣ. ಸೊ ಯಾವುದಕ್ಕಾಗಿ ಇಷ್ಟು ಹಣವನ್ನ ಇಟ್ಕೊಂಡಿದ್ದಂಥದ್ದು ಮನೆಯಲ್ಲಿ? ಸೊ ಈ ರೇಡ್ನ ಹಿನ್ನೆಲೆಯ ಬಗ್ಗೆ ಮಾಹಿತಿ ಕೊಡ್ತಾ ಹೋಗೋದಾದ್ರೆ. ವೀಣಾ, ಬಹು ದೊಡ್ಡ, ಎಲ್ಲರಿಗೂ ಕೂಡ ಶಾಕ್ ಆಗಿ ನೋಡುವಂತಹ ಹಣದ ರಾಶಿಯನ್ನ ನಾವು ನೋಡ್ತಾ ಇರುವಂತದ್ದು. ಅದರಲ್ಲಿ ನೋಡ್ಬೋದು 500 ರೂಗಳ ಕಟ್ಟುಗಳು ಹೇಗಿದೆ ಅನ್ನುವಂಥದ್ದು. ಮತ್ತೆ ಅದನ್ನ ನೋಡ್ತಲೂ ಕೂಡ ಎಲ್ಲರಿಗೂ ಹಬ್ಬ ಅಂತ ಅನ್ನಿಸುವ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅದು ಕೂಡ ಚುನಾವಣಾ ಹೊತ್ತಲ್ಲಿ ಇಡಿ ರೈಡ್ ಮಾಡಿರುವಂತದ್ದು. ಇಷ್ಟು ದೊಡ್ಡ ಪ್ರಮಾಣದಲ್ಲಿ, ಅಂದ್ರೆ ಅದು ಒಂದು PS ಮನೆಯಲ್ಲಿ ಸಿಕ್ಕಿರುವಂತಹ ಹಣ, ಸಂಜೀವ್ ಅನ್ನುವಂಥವ್ರ ಮನೆಯಲ್ಲಿ ಸಿಕ್ಕಿರುವಂತಹ ಹಣ. ಅದು ಹೆಚ್ಚು ಕಡಿಮೆ 40 ಕೋಟಿ ಮುಟ್ಟಬಹುದು ಅಂತ ಹೇಳ್ತಾ ಇದ್ರೆ. ಈ ತನಕವೂ ಕೂಡ ಕೌಂಟ್ ಆಗಿರೋ ಪ್ರಕಾರ 20ರಿಂದ 22 ಕೋಟಿ ಕೌಂಟ್ ಆಗಿದೆ. ಅದು 40 ಕೋಟಿ ತನಕ ಹೋಗುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇರುವಂತದ್ದು. ಇದು ಎಲ್ಲವೂ ಕೂಡ ಲೋಕಸಭಾ ಚುನಾವಣೆಗೆ ಹಂಚಲಿಕ್ಕೆ ತಂದಿರುವಂತದ್ದು ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರುವಂತದ್ದು ಒಂದು. ಎರಡನೇದು, ಇಡಿ ಸರ್ಚ್ ಮಾಡ್ತಾ ಇರುವಂತದ್ದು ರಾಂಚಿಯ ಹಲವಾರು ಕಡೆ ದಾಳಿ ಮಾಡಿದೆ. ಅದು ಕೂಡ ಏನು, ಈ ದಾಳಿಗೆ ವಿಶೇಷವಾಗಿ ಲೋಕಲೈಟ್ಸ್ ಅವರನ್ನ ಬಳಸ್ಕೊಂಡಿರುವಂತದ್ದು. ಅವರು ಎಲ್ಲರೂ ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ, ಇಂತಿಂತ ಕಡೆ ಇಂಥದ್ದು ಇದೆ ಅನ್ನುವಂಥದ್ದು. ಆ ಲೋಕಲ್ಸ್ ಹೆಲ್ಪ್ ಇಂದ, ಹೌಸ್ ಹೋಲ್ಡ್ಸ್ ಹೆಲ್ಪ್ ಇಂದ ತಗೊಂಡು ಹೋಗಿರುವಂತಹ ದಾರಿ ಹುಡುಕಿರುವಂತದ್ದು ಇಡಿ ಅಧಿಕಾರಿಗಳು. ಇದನ್ನ ನೋಡಿದಾಗ ಈ ಎಲೆಕ್ಷನ್ಗೆ ಹಣ ಅನ್ನುವಂಥದ್ದು ಮೊದಲನೇದಾಗಿ
ಹಂಚ್ಲಿಕ್ಕೆ ಅನ್ನುವಂಥದ್ದು ಒಂದು ಕಡೆ ಆದ್ರೆ, ಎರಡನೇದು ಹಲವಾರು ಸ್ಕೀಮುಗಳಲ್ಲಿ ರೂರಲ್ ಡೆವಲಪ್ಮೆಂಟ್ ನ ಹಲವಾರು ಸ್ಕೀಮುಗಳನ್ನ ಕೊಡುವಂತ ವಿಚಾರದಲ್ಲಿ ಲಂಚವನ್ನ ಪಡೆದಿರುವಂತಹ ಹಣ ಅನ್ನುವಂಥದ್ದು. ಯಾಕೆಂದ್ರೆ 2023ರಲ್ಲೂ ಕೂಡ ಇದೇ ರೂರಲ್ ಡೆವಲಪ್ಮೆಂಟ್ ಒಬ್ಬ ಇಲಾಖೆ ಒಬ್ಬ ಚೀಫ್ ಇಂಜಿನಿಯರ್ ಮೇಲೆ ರೈಡ್ ಆಗುತ್ತೆ, ಇದೇ ಇಡಿ ರೈಡ್ ಮಾಡುತ್ತೆ. ಆ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಹಣ ಸಿಕ್ಕಿರುತ್ತೆ. ಅವನ ಸ್ಟೇಟ್ಮೆಂಟ್ ಕೂಡ ಮಾಡಿರ್ತಾನೆ, ಈ ರೀತಿಯ ಸ್ಕೀಮುಗಳಲ್ಲಿ ಇಂಥದ್ದೆಲ್ಲ ಅವ್ಯವಹಾರ ಆಗಿದೆ ಅನ್ನುವಂಥದ್ದು. ಅದನ್ನ ಒಂದು ಲೆಕ್ಕವಾಗಿ ಇಟ್ಕೊಂಡು ಈಗ ಇಡಿ ದಾಳಿ ಮಾಡಿರುವಂತದ್ದು. ಪ್ರತಿಮಾ, ಎಸ್, ಥ್ಯಾಂಕ್ ಯು ಸೋ ಮಚ್ ಮಂಜು ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.